ಎರಡು ಉಪಚುನಾವಣೆಗಳನ್ನು ನಾವು ಭಾಳ ಬಹುಮತದಿಂದ ಗೆಲ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸುದೀರ್ಘವಾಗಿ ಚರ್ಚೆ ಹೆಂಗೆ ಗೆಲ್ಲಬೇಕು ಅಂತ ಕಾರ್ಯರೂಪ ತಂತ್ರ ರೂಪಿಸಿದ್ದೀವಿ. ಚುನಾವಣೆ ಅಂದ್ರ ಮೇಲೆ ತಂತ್ರಗಾರಿಕೆ ಇರುತ್ತಲ್ಲ, ಏನೆಲ್ಲ ಎಣೆದಿದ್ದೀವಿ ಅದು ಮೇ 3ನೇ ತಾರೀಕು ಬೂತ್ ಹೊಡೆದಲ್ಲೇ ಗೊತ್ತಾಗುತ್ತೆ. ಬರುತ್ತೆ ಎಲ್ಲಿಗೆ ಬಿ ಜೆ ಪಿಗೆ ಹೆಂಗೆ ಬರುತ್ತೆ? ನೋಡ್ರಿ, ಅವರು ಮಾತೆತ್ತಿರೆ ಇವ್ರನ್ನ ಪಾಕಿಸ್ತಾನ ಕೂಡಿಸ್ತೀವಿ ಅಂತಾರೆ, ಹೆಂಗ್ರಿ ಆಗ್ತಾರೆ ಅವ್ರು ಓಟ? ಅಲ್ಲ, ಸತ್ಯ ನೀವು ಹಿಡ್ಕೊಳ್ಳಿ. ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಒಂದಾಗಿ ಬಾಳಬೇಕು ಅನ್ನೋ ಭಾವನೆ ಏನಾರು ಅವ್ರಿಗಿದ್ರೆ ಸುಮ್ಕಿರಬೇಕು. ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೆಸರಿಟ್ಕೊಂಡು ನೀವೊಂದು ಜಾತಿಯವ್ರು ಹೋಗ್ರಿ, ಆ ಕಡೆಗೆ ಹೋಗ್ರಿ, ಈ ಕಡೆಯವರು ನೀವು ಸರಿ ಇಲ್ಲ ಅಂತ ಅಂದರೆ ಹೆಂಗೆ? ಅಲ್ಲ, ಇರಲಿ ಆದರೆ ಜನ ಬುದ್ಧಿವಂತರಿದ್ದಾರೆ. 100ಕ್ಕೆ 100 ಭಾಗ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಕೊಟ್ಟಿರೋರು? ಯಾರು ಅವ್ರಿಗೆ ಇನ್ನೇನು ಕೆಲಸ? ಯಾವಾಗ ಕೊಟ್ಟದ್ದದ? ಕೊಟ್ಟದ್ದು ಯಾವಾಗಲ್ರಿ? ಎಲೆಕ್ಷನ್ ಇದ್ದಾಗ ಕೊಟ್ಟದ್ದು. ಯಾಕೆಂದರೆ ಅಲ್ಲಿ ಫ್ಲಡ್ ಬಂದು ಭಾಳ ಅತಂತ್ರ ಸ್ಥಿತಿಲಿದ್ದಾಗ ನೆರವಿಗೆ ಪಕ್ಕದ ರಾಜ್ಯ ಆಗಿ ನೆರವಿಗೆ ಹೋಗಿದ್ದದು. ಅದನ್ನು ಎತ್ತಿ ಎಣ್ಸರು ಊಟಕ್ಕಿಕ್ಕಿ ಹಂಗ್ಸೋ ಜನ ಇವರು. ಊಟಕ್ಕೆ ಯಾರಿಗಾರ ಇಕ್ಕಿ ಮತ್ತು ತಿರುಗಿ ಹಂಗ್ಸೋ ಜನ ಇವರು ಬಿ ಜೆ ಪಿಯವರು. ಇವ್ರಿಗೆ ನಾಚಿಕೆ ಬೇಕು. ಇವ್ರಿಗೆಲ್ಲ ಸ್ವಲ್ಪ ಗೌರವದಿಂದ ಮಾತಾಡಬೇಕು. ಹೌದು, ಏನು ಅವ್ರಿಗೇನು ಪುಕ್ಕಟ್ಟೆ ಕೊಟ್ಟಿದ್ವಾ? ನಾವು ಸಂಕಷ್ಟದಲ್ಲಿದ್ದಾಗ ಯಾರು ಬಂದು ನಮ್ಮನ್ನು ಕಾಪಾಡೋಲ್ಲ ರಾಜ್ಯವನ್ನು? ಹಾಗೆ ನಾವು ಕೊಟ್ಟಿದ್ದೀವಿ. ಆ ಕೊಟ್ಟದ್ದನ್ನು ಹಂಗಿಸ್ಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಇದು? ಹಾಂ, ನೀವೇ ಯೋಚನೆ ಮಾಡಿ. ಯಾವ ಕುಟುಂಬ ಇಲ್ಲ. ಈಗ ಸಾಂಪ್ರದಾಯಿಕವಾಗಿ ಯಾರು ಮನೆಯವ್ರು ಸಾಯ್ತಾರೆ, ಅವ್ರ ಮನೆಯವ್ರು ಸತ್ತರಿಗೆ ಅವರಿಗೆ ಅವರ ಸೂಕ್ತವಾದಂಥ ಅಭ್ಯರ್ಥಿ ಇದ್ದರೆ ಕೊಡೋವಂಥ ಪರಿಪಾಠ ಕಾಂಗ್ರೆಸ್ನಲ್ಲಿ ನಡೆದು ಬಂದಿದೆ. ಅದರಂತೆ ಈ ಸರಿ ಕೊಟ್ಟಿದ್ದಾರೆ. ಎರಡು ಉಪಚುನಾವಣೆಗಳನ್ನು ನಾವು ಭಾಳ ಬಹುಮತದಿಂದ ಗೆಲ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸುದೀರ್ಘವಾಗಿ ಚರ್ಚೆ ಹೆಂಗೆ ಗೆಲ್ಲಬೇಕು ಅಂತ ಕಾರ್ಯರೂಪ ತಂತ್ರ ರೂಪಿಸಿದ್ದೀವಿ. ಚುನಾವಣೆ ಅಂದ್ರ ಮೇಲೆ ತಂತ್ರಗಾರಿಕೆ ಇರುತ್ತಲ್ಲ, ಏನೆಲ್ಲ ಎಣೆದಿದ್ದೀವಿ ಅದು ಮೇ 3ನೇ ತಾರೀಕು ಬೂತ್ ಹೊಡೆದಲ್ಲೇ ಗೊತ್ತಾಗುತ್ತೆ. ಬರುತ್ತೆ ಎಲ್ಲಿಗೆ? ಬಿ ಜೆ ಪಿಗೆ ಹೆಂಗೆ ಬರುತ್ತೆ? ನೋಡ್ರಿ, ಅವರು ಮಾತೆತ್ತಿರೆ ಇವ್ರನ್ನ ಪಾಕಿಸ್ತಾನ ಕೂಡಿಸ್ತೀವಿ ಅಂತಾರೆ, ಹೆಂಗ್ರಿ ಆಗ್ತಾರೆ ಅವ್ರು ಓಟ? ಅಲ್ಲ, ಸತ್ಯ ನೀವು ಹಿಡ್ಕೊಳ್ಳಿ. ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಒಂದಾಗಿ ಬಾಳಬೇಕು ಅನ್ನೋ ಭಾವನೆ ಏನಾರು ಅವ್ರಿಗಿದ್ರೆ ಸುಮ್ಕಿರಬೇಕು. ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೆಸರಿಟ್ಕೊಂಡು ನೀವೊಂದು ಜಾತಿಯವ್ರು ಹೋಗ್ರಿ, ಆ ಕಡೆಗೆ ಹೋಗ್ರಿ, ಈ ಕಡೆಯವರು ನೀವು ಸರಿ ಇಲ್ಲ ಅಂತ ಅಂದರೆ ಹೆಂಗೆ? ಅಲ್ಲ, ಇರಲಿ ಆದರೆ ಜನ ಬುದ್ಧಿವಂತರಿದ್ದಾರೆ. 100ಕ್ಕೆ 100 ಭಾಗ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಕೊಟ್ಟಿರೋರು? ಯಾರು ಅವ್ರಿಗೆ ಇನ್ನೇನು ಕೆಲಸ? ಯಾವಾಗ ಕೊಟ್ಟದ್ದದ? ಕೊಟ್ಟದ್ದು ಯಾವಾಗಲ್ರಿ? ಎಲೆಕ್ಷನ್ ಇದ್ದಾಗ ಕೊಟ್ಟದ್ದು. ಯಾಕೆಂದರೆ ಅಲ್ಲಿ ಫ್ಲಡ್ ಬಂದು ಭಾಳ ಅತಂತ್ರ ಸ್ಥಿತಿಲಿದ್ದಾಗ ನೆರವಿಗೆ ಪಕ್ಕದ ರಾಜ್ಯ ಆಗಿ ನೆರವಿಗೆ ಹೋಗಿದ್ದದು. ಅದನ್ನು ಎತ್ತಿ ಎಣ್ಸರು ಊಟಕ್ಕಿಕ್ಕಿ ಹಂಗ್ಸೋ ಜನ ಇವರು. ಊಟಕ್ಕೆ ಯಾರಿಗಾರ ಇಕ್ಕಿ ಮತ್ತು ತಿರುಗಿ ಹಂಗ್ಸೋ ಜನ ಇವರು ಬಿ ಜೆ ಪಿಯವರು. ಇವ್ರಿಗೆ ನಾಚಿಕೆ ಬೇಕು. ಇವ್ರಿಗೆಲ್ಲ ಸ್ವಲ್ಪ ಗೌರವದಿಂದ ಮಾತಾಡಬೇಕು. ಹೌದು, ಏನು ಅವ್ರಿಗೇನು ಪುಕ್ಕಟ್ಟೆ ಕೊಟ್ಟಿದ್ವಾ? ನಾವು ಸಂಕಷ್ಟದಲ್ಲಿದ್ದಾಗ ಯಾರು ಬಂದು ನಮ್ಮನ್ನು ಕಾಪಾಡೋಲ್ಲ ರಾಜ್ಯವನ್ನು? ಹಾಗೆ ನಾವು ಕೊಟ್ಟಿದ್ದೀವಿ. ಆ ಕೊಟ್ಟದ್ದನ್ನು ಹಂಗಿಸ್ಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಇದು? ಹಾಂ, ನೀವೇ ಯೋಚನೆ ಮಾಡಿ. ಯಾವ ಕುಟುಂಬ ಇಲ್ಲ. ಈಗ ಸಾಂಪ್ರದಾಯಿಕವಾಗಿ ಯಾರು ಮನೆಯವ್ರು ಸಾಯ್ತಾರೆ, ಅವ್ರ ಮನೆಯವ್ರು ಸತ್ತರಿಗೆ ಅವರಿಗೆ ಅವರ ಸೂಕ್ತವಾದಂಥ ಅಭ್ಯರ್ಥಿ ಇದ್ದರೆ ಕೊಡೋವಂಥ ಪರಿಪಾಠ ಕಾಂಗ್ರೆಸ್ನಲ್ಲಿ ನಡೆದು ಬಂದಿದೆ. ಅದರಂತೆ ಈ ಸರಿ ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.